ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಒಂದು ಹೆಲ್ತಿ ಆದ ರೆಸಿಪಿ ರೆಡಿ ಆಗಿದೆ. ಅದೇ ಅನ್ನದ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಕೋಲ್ಡ್ ಕಾಫ್ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಹೇಗೆ ಮಾಡೋದು ಈ ರೆಸಿಪಿ ಬನ್ನಿ ನೋಡೋಣ. 2 ಸ್ಪೂನ್ ಕಡಲೆಬೇಳೆ ಹಾಗೆ 2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಹುರಿಬೇಕು. ಇದಾದಮೇಲೆ 1 ಸ್ಪೂನ್ ಧನಿಯಾ ಹಾಗೆ 3/4 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹುರಿರಿ. 1 ಕಪ್ ಹುರುಳಿಕಾಳು ಹಾಕ್ಕೊಂಡು ಅದನ್ನು ಹುರಿಬೇಕು. ಸ್ವಲ್ಪ ಕೆಂಪಗಾದಮೇಲೆ ಅದು ಸ್ವಲ್ಪ ಘಮ್ ಅಂತ ಸ್ಮೆಲ್ ಬಂದಮೇಲೆ ತೆಗಿಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದೆಲ್ಲ ಆದಮೇಲೆ ಒಂದು 1/4 ಸ್ಪೂನ್ ಹಿಂಗೆ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ನಮ್ಮ ಅನ್ನದ ಪುಡಿ ರೆಡಿ ಆಗೋಯಿತು. ಇದನ್ನು ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.